ಎಲ್ಲರಿಗೂ ನಮಸ್ಕಾರ ರೀ. 2 ದಿವಸಗಳ ಹಿಂದೆ ನಮ್ಮ ಹನುಮಂತ್ ಮಾಸ್ತರ್ ವಜ್ರಮಟ್ಟಿ ಅವರು ಒಂದು ಸಾಂಗನ್ನು ಹಾಡಿದ್ರಿ RCB ಬಗ್ಗೆ, ನಮ್ಮ ಕರ್ನಾಟಕ ಟೀಮ್ RCB ಬಗ್ಗೆ. ಆ ಸಾಂಗು 2 ದಿವಸದಲ್ಲಿ 40,000 ಓಡಿದೆ. ಇನ್ನೂ ಹೆಚ್ಚು ಓಡಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ಅಭಿಮಾನಿಗಳಿಗೆ ಧನ್ಯವಾದಗಳು. ಆ ಸಾಂಗ್ ಬಗ್ಗೆ ನಮ್ಮ ಹನುಮಂತ್ ಮಾಸ್ತರ್ ವಜ್ರಮಟ್ಟಿ ಅವರು ಅವ್ರ ಅಭಿಪ್ರಾಯ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ ರೀ. ನಿಮ್ಮೆಲ್ಲರ ಪ್ರೀತಿಯ ಕಲಾವಿದ ಹನುಮಂತ್ ಮಾಸ್ತರ್ ವಜ್ರಮಟ್ಟಿ ಅಂತ್ರಿ. ನಮ್ದು ರಾಮದುರ್ಗ ತಾಲೂಕು ಕಿಲಬ್ನೂರಿ, ಜಿಲ್ಲಾ ಬೆಳಗಾವಿ ರೀ. 2 ದಿವಸದ ಹಿಂದೆ ಒಂದು RCB ಸಾಂಗ್ ಹಾಡಿದ್ದೀವಿ ನಾವು. ಏನೋ ಒಂದು ವಿಚಾರ ಇಟ್ಟು ಅಭಿಮಾನಿಗೋಸ್ಕರ ಹಾಡಿದ್ದೀವಿ ನಾವು. ಯಾಕಂತಂದ್ರೆ ಭಾಳ ಸಪೋರ್ಟ್ ಮಾಡಿರಿ ನಮ್ಗೆ RCB ಅಭಿಮಾನಿಗಳು ಎಲ್ಲ ಭಾಳ ಸಪೋರ್ಟ್ ಮಾಡಿರಿ. 2 ದಿವಸದೊಳಗೆ 40,000 ಯೂಸ್ ಆಗೈತ್ರಿ. ಅದ ಭಾಳ ದೊಡ್ಡ ಖುಷಿ ನಮ್ಗೆ. ಯಾಕೆ ಖುಷಿಪ್ಪ ಅಂತಂದ್ರಿ, ನಮ್ದು ಪ್ರತಿಯೊಂದು ಸಾಂಗ್ 7ರಿಂದ 8 ಜಾನಪದ ಮಾಡಿದೀವಿ. ಇಷ್ಟ ಯಾವ ಓಡಿಲ್ಲ. ಯಾಕಂತಂದ್ರೆ RCB ಬಗ್ಗೆ ಹಾಡಿವ್ ಅಂತಂದ್ರೆ, ಯಾಕಂತಂದ್ರೆ ಸಣ್ಣ ಕಲಾವಿದರಿಗೆ ನೀವು ಪ್ರೋತ್ಸಾಹ ಮಾಡ್ತೀವಿ ಅಂತಂದ್ರೆ ನಾವು RCB ಬಗ್ಗೆ ಇನ್ನು ಮುಂದೆ ಹಾಡ್ಬೇಕಂತ ಒಂದು ವಿಚಾರ ಇಟ್ಟಿವ್ರಿ. ಏನೋ ನಿನ್ನೆ ಹೈದರಾಬಾದ್ ಕೂಡ ನಮ್ಮ RCB ಮ್ಯಾಚ್ ಸೋತ್ರು. ನಾವೇನು ಹೊರಗೆ ಹೋಗಿಲ್ರಿ. ನಮ್ಮ RCB ಟೀಮ್ ಫಸ್ಟ್ ಮಾತ್ರ ಐತ್ರಿ. ಈ ವರ್ಷ ಮಾತ್ರ ಕಪ್ ಮಾತ್ರ ನಾವು ಹೊಡಿತೀವಿ. ನೆಕ್ಸ್ಟ್ ಐತ್ರಿ ಗುಜರಾತ್ RCB ಕೂಡ ಮ್ಯಾಚ್ ಐತ್ರಿ. ನೆಕ್ಸ್ಟ್ ಮಾತ್ರ RCB ಅಂತ್ರಿ ಫೈನಲ್ಗೆ ಮಾತ್ರ ಹೋಗತೈತ್ರಿ, ಕಪ್ ಮಾತ್ರ ಹೊಡಿತೈತ್ರಿ. ಮತ್ತು ಇನ್ನೊಂದು ಏನಂತಂದ್ರಿ, ಒಬ್ಬೊಬ್ರು ಅಣ್ಣಾರ ಕಮೆಂಟ್ ಮಾಡಿದ್ರಿ, ಒಬ್ಬೊಬ್ರು ಅಣ್ಣಾರ ಕಾಲ್ ಮಾಡಿದ್ರ, ಹನುಮಂತನ ಮತ್ತು ಇಲ್ಲ RCBದೊಳಗೆ 4 ಜನ ಹೆಸರು ತೊಗೊಂಡಿಲ್ಲ, ಮತ್ತು ಅಷ್ಟು ಪ್ಲೇಯರ್ಗಳು RCB ಒಳಗೆ ಇದ್ದಾರೆ, ಪ್ಲೇಯರ್ಗಳು ಅಷ್ಟು ಹೆಸರು ತೊಗೋಬೇಕಂತ ಒಬ್ಬೊಬ್ರು ಅಣ್ಣಾರು ಅಂದಿದ್ದಾರೆ. ಅಣ್ಣ ನಿಜವಾಗ್ಲೂ ತೊಗೊಂಡ್ರಿ. ಯಾಕಂತಂದ್ರೆ ಒಂದೇನೋ ಗಡ್ಬಡದೊಳಗೆ ಹಾಡಿದ್ವಿ. ಯಾಕಂತಂದ್ರೆ ಈ ವರ್ಷ ಮಾತ್ರ ಇವರ ಫಾರ್ಮ್ದೊಳಗಿದ್ರೆ, ಹಿಂಗಾಗಿ ಅವ್ರ ತಲೆಯೊಳಗೆ ಅವ್ರದ್ದು ಐತೆ ನಮ್ಗೆ. ಯಾಕಂತಂದ್ರೆ RCB ಬಗ್ಗೆ ಅಂತಂದ್ರೆ ಒಂದು ಹೆಸರು ತೊಗೊಂಡಿವಿ ಅಂತಂದ್ರೆ ಅಷ್ಟು ಟೀಮಿಗೆ ಒಳಗೆ ಮತ್ತು ಹೊಳ್ಳಿ ನಮ್ಮ RCB ಟೀಮ್ದೊಳಗೆ ಇದ್ದಾರ ಅಷ್ಟುದು ಬಂದಂಗಂತ ಈ ಥರ ಒಂದು ವಿಚಾರ ಇಟ್ಟು ನಾವು ಹಾಡಿದ್ದೀವಿ ರೀ. ಯಾಕಂತಂದ್ರೆ ಈಗ ಅಷ್ಟುದು ಹೆಸರು ತೊಗೊಂಡು ಹಾಡಿದ್ರಿ. ಈಗ ಹೆಂಗಾಕತ್ತಂದ್ರಿ, ಹಿಂದಕ್ಕೆ ಮತ್ತೆ ಎಷ್ಟೋ ಮಂದಿ ಇದ್ದರಿ. ಯಾಕಂದ್ರೆ ನಮ್ಮ RCB ಸಂಬಂಧ ಎಷ್ಟು ಹೋರಾಡ್ಕ್ಯಾಸ್ ಹೋಗಿದಾರೆ. ಎಲ್ಲರೂ ಪ್ರತಿಯೊಬ್ಬರದ್ರು ಹೆಸರು ತೊಗೋಬೇಕಾಗಿತ್ತು ರೀ. ಯಾಕಂತಂದ್ರೆ ಈಗ ನಮ್ಮ RCB ಅಂತ ಟೀಮ್ ಅಂತಂದ್ರೆ, ಯಾಕಂತಂದ್ರೆ ಪ್ರತಿಯೊಬ್ಬರು ಈಗ ಮೊದ್ಲಕ್ಕೆ ಹಿಂದಕ್ಕೆ ಏನು ಹೋರಾಡ್ಕ್ಯಾಸ್ ಹೋಗಿದಾರಲ್ಲ ನಮ್ಮ RCB ಸಂಬಂಧ, ಅವ್ರದ್ದು ಒಂದು ಹೆಸರು ಬಂದಂಗೆ ಹೊಳ್ಳಿ ನಮ್ಮ RCB ಟೀಮಿಂದ ನಮ್ಮ ಉತ್ತರ ಕರ್ನಾಟಕ ಒಂದು ಬೆಂಗಳೂರದ ಒಂದು ಹೆಸರು ಬಂದಂಗಂತ ಈ ಥರ RCB ಅಂತ ಈ ಥರ ತೊಗೊಂಡು ಹೆಸರಿಟ್ಟು ಹಾಡಿದಂಗೆ ನಾವು ಇಷ್ಟ. ಮತ್ತು ಇನ್ನೊಬ್ರು ಅಣ್ಣಾರು ಏನಂತಂದ್ರೆ, ಈಗ ಒಬ್ಬರು ಅಣ್ಣ ಕಾಲ್ ಮಾಡಿದ್ರಿ, ಒಬ್ಬೊಬ್ಬರು ಅಣ್ಣ ಕಮೆಂಟ್ ಹಾಕಿದಾರೆ, ಇಲ್ಲ ಕೊಹ್ಲಿ ಕಾಕ ಯಾಕಂತಿ ಮಾಸ್ತರ್ ಅಣ್ಣ ಅಂತ ಈ ಥರ ಎಲ್ಲ ಪ್ರತಿಯೊಬ್ಬರು ಕೇಳಿದಾರೆ ಹೊಳ್ಳಿ. ಯಾಕಂತಂದ್ರೆ ಈಗ ಕಮೆಂಟನ್ನು ಕೂಡ ಹಾಕಿದ್ದಾರೆ. ಮತ್ತೀಗ ನಮ್ಮ ಕಾಕ ಅಂತಂದ್ರಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಒಂಥರ ಇದನ್ನ ಗೌರವ ಕೊಟ್ಟಂಗ್ರಿ. ನಮ್ಮ ಹಳ್ಳಿ ವಯಸ್ಸೊಳಗೆ, ಹಳ್ಳಿ ಸೊಗಡದೊಳಗೆ ಒಂದು ಪ್ರತಿಯೊಬ್ಬರಿಗೆ ಅಲ್ರಿ ಈಗ ಕಾಕ ಅಂತಂತಾರ್ರಿ. ಈಗ ಆ ಥರ ನಾವು ಒಂದಿಟ್ಟು ಹಾಡಿದ್ರಿ, ಮತ್ತೇನಿಲ್ಲ, ಬೇರೆ ಉದ್ದೇಶ ಏನಿಲ್ರಿ. ಯಾಕಂತಂದ್ರೆ ಇನ್ನು ಭಾಳ ಅಂತಂದ್ರೆ ಭಾಳ ಸಪೋರ್ಟ್ ಮಾಡಿರಿ ನಮ್ಗೆ. ಯಾಕಂತಂದ್ರೆ ಪ್ರತಿಯೊಂದು ಇನ್ನು ನೆಕ್ಸ್ಟ್ RCB ಸಾಂಗ್ ಇನ್ನು ಈ ವರ್ಷ ಮಾತ್ರ 2 ಕಪ್ ಮಾತ್ರ ಆಗತ್ತವ್ರಿ. ಈ ವರ್ಷ 18 ವರ್ಷ ಕಪ್ ಸೋತೀವ್ರಿ. 18 ಸಲ ಇನ್ನು ಕಪ್ ಹೊಡಿತೀವಿ ನಾವು. ಯಾಕಂತಂದ್ರೆ ಈಗಂತ್ರಿ ಒಂದು ಕಪ್ ಮಾತ್ರ ನಮ್ಮ ಕಡೆ ಬಂದೈತ್ರಿ. ಈಗ ನಮ್ಮ ಬೆಂಗಳೂರೊಳಗೆ ಐತಿ ಕಪ್. ಈಗ ಇನ್ನೊಂದು ಕೂಡ ಈ ವರ್ಷ ಕೂಡ ಮತ್ತೆ ಕಪ್ ಮಾತ್ರ ನಮ್ಮ ಕಡೆನೂ ಬರ್ತೈತ್ರಿ. ಯಾಕಂತಂದ್ರೆ ಇನ್ನೂ ನಮ್ಮ 16 ಕಪ್ ಅದಾವ್ರಿ. ಆಮೇಲೆ ನೋಡೋಣ್ರಿ ವಿಚಾರ ಅವಾಗೂ. ಮತ್ತು ಹಿಂಗೈತಂದ್ರೆ ಈ ಮಾತ್ರ ನಿಜವಾಗ್ಲೂ 18 ಸಲ ಸೋತೀವಿ, 18 ವರ್ಷ ಮಾತ್ರ ಕಪ್ ನಮ್ದರಿ ಈ ಸಲ. ಯಾಕಂತಂದ್ರೆ ಇನ್ನೊಂದು ಹೆಂಗಂತಂದ್ರೆ, ಈಗ ನಮ್ಮ RCB ಟೀಮಿನ ಬಗ್ಗೆ ನೆಕ್ಸ್ಟ್ ಸಾಂಗ್ ಮಾಡಾಕತ್ತೇನ್ರಿ. ಈಗ ಫೈನಲ್ ಹೊಡಿತೈತಿ ಅಂತ ಅನಿಸೈತ್ರಿ ನಮ್ಗೆ. ಯಾಕಂತಂದ್ರೆ ಅನಿಸೈತೇನಿಲ್ಲ, ಪಕ್ಕ ನಿಜವಾಗ್ಲೂ ಹೊಡಿತಾರಿ. ಯಾಕಂತಂದ್ರೆ ಅವ್ರು ಮಾತ್ರ ಹೊಡೆದ್ರಂದ್ರೆ ಮರ್ದಿನ ಸಾಂಗ್ ಮಾತ್ರ ಹೊರಗಡೆ ಬರ್ತೈತ್ರಿ. ಯಾಕಂತಂದ್ರೆ ಈ ಸಾಹಿತ್ಯ ಎಲ್ಲ ಮಾತ್ರ ರೆಡಿ ಮಾಡಿ ಇಟ್ಟೈತ್ರಿ. ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಿಂಗೆ ಸಣ್ಣ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತೀರಿ. ಹೊಸ ನಮ್ಮ RCB ಬಗ್ಗೆ ಜಾನಪದ ಸಾಂಗ್ ತೊಗೊಂಬರ್ತಿರ್ತೀನಿ ರೀ. ಜೈ ಹಿಂದ್, ಜೈ ಕರ್ನಾಟಕ, ಜೈ RCB.